ಸಿದ್ದರಾಮಯ್ಯ ವಿರುದ್ಧ ತೇಜೋವಧೆ ಮಾಡುತ್ತಿರುವ ಬಿಜೆಪಿ ಹಾಗೂ ಜೆಡಿಎಸ್ ಕೈಗೊಂಬೆಯಾಗಿರುವ ರಾಜ್ಯಪಾಲರ ವಿರುದ್ಧ ಪ್ರತಿಭಟನೆ. ಶೋಷಿತ ಸಮುದಾಯಗಳ ಜನನಾಯಕ ಸಿದ್ದರಾಮಯ್ಯ ಅವರನ್ನು ತೇಜೋವಧೆ ಮತ್ತು ರಾಜ್ಯ ಸರ್ಕಾರ ಅಸ್ಥಿರಗೊಳಿಸಲು ಹೊರಟಿರುವ ರಾಜ್ಯಪಾಲರ ನಡೆ ವಿರೋಧಿಸಿ ಜಿಲ್ಲಾ ಶೋಷಿತ ಸಮುದಾಯಗಳ ಒಕ್ಕೂಟದ ಸದಸ್ಯರು ಇಂದು ಪ್ರತಿಭಟನೆ ನಡೆಸಿದರು. ಈ ಪ್ರತಿಭಟನೆಯು ಅಂಬೇಡ್ಕರ್ ವೃತ್ತದಲ್ಲಿರುವ ಅಂಬೇಡ್ಕರ್ ಮೂರ್ತಿಗೆ ಹಾರವನ್ನು ಹಾಕಿ ಅಲ್ಲಿಂದ ಮೆರವಣಿಗೆಯು ಜಯದೇವ ವೃತ್ತ ಮುಖಾಂತರ ತೆರಳಿ ಪಿಬಿ ರಸ್ತೆಯಲ್ಲಿರುವ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಜನ ಹತ್ತ ಹೋಗ್ತಾರೆ, ಸ್ವಲ್ಪ ಹೊರಡ್ರಪ್ಪ, ಮೂವ್ಮೆಂಟ್ ಕೊಡ್ರಿ. ಮಂಜಣ್ಣ ವೇಳೆ
ವೇಳೆ ಮಾತನಾಡಿದ ಮಾಯಕೊಂಡ ಶಾಸಕರಾದ ಬಸವಂತಪ್ಪ, ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿ ರಾಜ್ಯಪಾಲರು ಕಾರ್ಯನಿರ್ವಹಿಸುತ್ತಿದ್ದು, ನಮ್ಮೆಲ್ಲ ಶಾಸಕರು ಸಿದ್ದರಾಮಯ್ಯರವರ ಪರವಾಗಿ ಇದ್ದೇವೆ. ಸುದೀರ್ಘವಾಗಿ 5 ವರ್ಷಗಳ ಕಾಲ ಆಡಳಿತ ನಡೆಸುತ್ತಾರೆ. ನಮ್ಮ ಸಿದ್ದರಾಮಯ್ಯ ಅವರ ಮೇಲೆ ಕಳಂಕವನ್ನು ತರಬೇಕೆಂದು ಬಿಜೆಪಿ, ಜೆಡಿಎಸ್ ಪಕ್ಷದವರು ನಡೆಸುತ್ತಿದ್ದು, ರಾಜ್ಯಪಾಲರು ಕೂಡಲೇ ಸಿದ್ದರಾಮಯ್ಯ ವಿರುದ್ಧ ನೀಡಿರುವ ಪ್ರಾಸಿಕ್ಯೂಷನ್ಸ್ ವಾಪಸ್ ಪಡೆಯಬೇಕು. ಇಲ್ಲದೆ ಹೋದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟವನ್ನು ನಡೆಸುವುದಾಗಿ ತಿಳಿಸಿದರು. ಈ ಪ್ರತಿಭಟನೆಯಲ್ಲಿ ಕೆಎಸ್ ಬಸವಂತಪ್ಪ, ಹರಿಹರದ ಮಾಜಿ ಶಾಸಕರಾದ ಎಸ್ ರಾಮಪ್ಪ, ಜಿಸಿ ನಿಂಗಪ್ಪ, ಲೋಕಿಕೆರೆ ಸಿದ್ದಪ್ಪ, ಎನ್ ರುದ್ರಮುನಿ, ಎಚ್ಬಿ ಮಂಜಪ್ಪ, ಎಸ್ಎಸ್ ಗಿರೀಶ್, ಕೆಪಿ ಪಾಲಯ್ಯ, ಆರ್ಎಚ್ ನಾಗಭೂಷಣ್, ಎಂ ಹಾಲೇಶ್, ಮಂಜುನಾಥ್ ಇಟ್ಟಿಗುಡಿ, ಮಂಜುನಾಥ್, ಜೆಎನ್ ಶ್ರೀನಿವಾಸ್, ಎಂಎಲ್ಸಿ ಅಬ್ದುಲ್ ಜಬ್ಬಾರ್, ಮುದ್ದೇಗೌಡರು ಗಿರೀಶ್, ಎಸ್ಎ ಮಲ್ಲಿಕಾರ್ಜುನ್, ಅನೀಸ್ ಪಾಷಾ, ಆರ್ ನಾಗಪ್ಪ, ಕೆಎನ್ ಮಂಜುನಾಥ್ ಇತರರಿದ್ದರು. ಕೇಂದ್ರ ಸರ್ಕಾರ ಆದರೆ ಈ ರಾಜ್ಯದಲ್ಲಿರ್ತಕ್ಕಂಥ ಪ್ರತಿಯೊಂದು ಬಡ ಕುಟುಂಬದಿಂದ ಹೆಣ್ಮಕ್ಳಿಂದ ಹಿಡಿದು ಗಂಡು ಮಕ್ಕಳಿಂದ ಹಿಡಿದು ಎಲ್ಲರೂ ಕೂಲಿ ಕಾರ್ಮಿಕರಿಂದ ಹಿಡಿದು ಎಲ್ಲ ವರ್ಗದ ಜನರು ಅವರ ಪರ ನಿಂತಿರ್ತಕ್ಕಂಥ ಸನ್ನಿವೇಶ ಬರ್ತದೆ. ಇದನ್ನು ಭಾಳ ಗಂಭೀರ ಅಂತ ಚಿಂತೆ ಮಾಡೋಕ್ಕೆ ಕೇಂದ್ರ ಸರ್ಕಾರ ಒಬ್ಬ ರಾಜ್ಯಪಾಲರು ಕೇಂದ್ರ ಸರ್ಕಾರದ ಕೈಗೊಂಬೆ ಆಗ್ಬಾರ್ದು ಕಡೆ ಮನವಿ ಮಾಡ್ತಾನೆ. ಯಾಕಂದರೆ ಒಬ್ಬರು ಯಾರೋ ಒಬ್ಬ ಬಂದ ಅನಾಮಧೇಯ ವ್ಯಕ್ತಿ ಬಂದು ಒಂದು ಮನವಿ ಕೊಟ್ಟಿದ್ದಾಗ್ತದೆ 24 ಗಂಟೆ ಒಳಗೆ ಈ ರಾಜ್ಯದಲ್ಲಿ ಈ ರಾಜ್ಯ ಜನ ನಾವು ಹೇಳ್ತಾ ಇದ್ದೀವಿ. ಈ ಕಾಂಗ್ರೆಸ್ ಪಕ್ಷದ ಶಾಸಕರು ಇಡೀ ಕೆಪಿಸಿಸಿ ಎಲ್ಲ ಕಾಂಗ್ರೆಸ್ ಸಮುದಾಯ ಸಿದ್ದರಾಮಯ್ಯನವರನ್ನ ಸಹಿಸಿಕೊಳ್ಳಲಾಗ 5 ವರ್ಷ ಆಡಳಿತ ಉತ್ತಮ ಮಾಡಿದ್ರು. ಮತ್ತೆ 5 ವರ್ಷ ಅವರೇ ಮುಖ್ಯಮಂತ್ರಿ ಆಗ್ತಕ್ಕಂಥದ್ದು ಮುನ್ಸೂಚನೆ ಜನಕ್ಕೆ ಗೊತ್ತಾಗಿದೆ. ಅದಕ್ಕೆ ಕಳಂಕ ರಹಿತರಾಗಿರ್ತಕ್ಕಂಥ ಮುಖ್ಯಮಂತ್ರಿ ಏನಾದರೂ ಒಂದು ಕಳಂಕ ತರಬೇಕಂತಕ್ಕಂಥ ಉನ್ನಾರ ಬಿಜೆಪಿ, ಜೆಡಿಎಸ್ ಮಾಡ್ತಾ ಇದೆ. ಇದು ಯಾವುದೇ ಕಾರಣಕ್ಕೂ ಜನ ಹೋಗಲ್ಲ. ಕಾನೂನಾತ್ಮಕವಾಗಿರ್ತಕ್ಕಂಥ ದಾಖಲೆಗಳಿದ್ದಾವೆ. ಈ ರಾಜ್ಯಕ್ಕೆ ಜನಕ್ಕೆ ಎಲ್ಲರೂ ಮಾಹಿತಿಯನ್ನು ನಮ್ಮ ಸಿದ್ದರಾಮಯ್ಯ ಕೊಟ್ಟಿದ್ದಾರೆ. ಇದು ರಾಜ್ಯದಲ್ಲಿ ನಾವು ಸಂವಿಧಾನ ಅಸೆಂಬ್ಲಿಯಲ್ಲೂ ಸಹ ನಾವು ವಾಲ್ಮೀಕಿ ಚರ್ಚೆಗೆ ಅವಕಾಶ ಕೊಟ್ಟಿವಿ. ನೀವು ಅದೇ ಅವಕಾಶವನ್ನು ಮೊದಲೇ ಸ್ಪೀಕರ್ ಪಡಿಬೇಕಾಗಿತ್ತು. ಹೊಡೆದು ನೀವು ಅವಕಾಶ ಕೊಟ್ಟರೆ ನಾವು ಚರ್ಚೆಗೆ ಅದು ಸ್ಪೀಕರ್ ಅವರು ಅನುಮತಿ ಕೊಡದೇ ಇದ್ದಾರೆ. ಸ್ಪೀಕರ್ ವಿವೇಚನೆ ಬಿಡುವಂಥ ವಿಚಾರ. ಅದು ಬಿಟ್ಟು ಈಗ ಸುಮ್ಮನೆ ನೀವು ಈ ರೀತಿ ಮಾಡ್ತಕ್ಕಂಥ ನಮ್ಮ ಹೋರಾಟ ಇಡೀ ರಾಜ್ಯ ಜನ ಸಿದ್ದರಾಮಯ್ಯ ಬೆನ್ನೆಲುಬಾಗಿದ್ದಾರೆ. ಅವರಿಗೋಸ್ಕರ ನಾವು ಅಂತ ಒಬ್ಬ ನಾಯಕ ದೇಶದಲ್ಲಿ ಅಂತ ಒಬ್ಬ ನಾಯಕನನ್ನು ನಾವು ರಕ್ಷಣೆ ಮಾಡಿಕೊಂಡು ಮಾತ್ರ ಈ ರಾಜ್ಯ ನೆಮ್ಮದಿಯಿಂದ ಸಾಧ್ಯ ಅಂತಕ್ಕಂಥ